ಹಾಯ್ ಎಲ್ರಿಗೂ ನಮಸ್ಕಾರ. ಅಯೋಧ್ಯದಿಂದ ಲಕ್ನೋ ಮಾರ್ಗವಾಗಿ ತಾಜ್ ಮಹಲ್ ವೀಕ್ಷಿಸಿದ ಸಂದರ್ಭ ನಾವು ಲಕ್ನೋ ಸಿಟಿಗೆ ಎಂಟ್ರಿ ಆದ್ವಿ. ಲಕ್ನೋ ಸಿಟಿಲಿ 4 ಜನ ನಿಂತು ಒಂದು ಬೈಕ್ದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಲಕ್ನೋ ಸಿಟಿನ ನೋಡೋದಕ್ಕೆ ನಾವು ಹೊರಟ್ವಿ. ಯಾವ್ಯಾವ ಪ್ಲೇಸ್ ಇದೆ ಹೇಗೆ ಅಂತೆಲ್ಲ ನೋಡಿಕೊಂಡು ಬೆಳಗಿನ ಜಾವ ಹೋಗಿದ್ರಿಂದ ಎಲ್ಲ ಪ್ಲೇಸ್ನು ಕವರ್ ಮಾಡೋಣ ಅಂದ್ಬಿಟ್ಟು ಲಕ್ನೋ ಸಿಟಿನ ರೌಂಡ್ ಆಗ್ತಾ ಇದ್ವಿ. ಯಾವ ಬಿಲ್ಡಿಂಗ್ಸು ಮತ್ತು ಹೇಗಿದೆ ಪಾರ್ಕ್ಗಳು ಎಲ್ಲನೂ ಕವರ್ ಮಾಡ್ತಾ ಇದ್ವಿ ಬೈಕ್ಗಳನ್ನೇ. ಅಂದರೆ ಬೈಕಲ್ಲಿ ಹೋಗೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ, ಯಾವ ಥರ ಪ್ಲೇಸ್ಗಳನ್ನ ಕವರ್ ಮಾಡ್ಬೋದು ಅಂತ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಟ್ಯಾಕ್ಸಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೇರೆ ನಾವು ಯಾವುದ್ರಲ್ಲಿ ಹೋದ್ರೂ ಈ ರೂಟಿಗೆ ಹೋಗಬೇಕು, ಇನ್ನೊಬ್ರನ್ನ ಕೇಳಬೇಕು, ಮತ್ತು ಕಾರಲ್ಲಿ ಇದು ಮಾಡಬೇಕು. ಬೈಕ್ಗಳಲ್ಲಾದರೆ ಯಾವ ಪ್ಲೇಸಿಗೆ ಬೇಕಾದರೂ ನುಗ್ಬೋದು, ಆ ಚಿಕ್ಕ ಗಲ್ಲಿ ಇದ್ರೂ ಬೇಕಾದರೂ ನುಗ್ಬೋದು ಅಂತ ನಾವು ಆ ಅನುಭವ ಪಡೆದ ಮೇಲೇ ಗೊತ್ತಾಗಿದ್ದು. ತುಂಬ ಸುತ್ತಿದ್ವಿ, ಲಕ್ನೋ ಸಿಟಿ ಎಲ್ಲ ಕವರ್ ಮಾಡಿದ್ವಿ. ಅಂದರೆ ಸೆಂಟ್ರ್ ಆಫ್ ಸಿಟಿ ಮಾತ್ರ, ಎಲ್ಲ ಕಡೆ ಹೋಗಲಿಲ್ಲ. ಏನೇನಿದೆ ಪಾರ್ಕ್ ಎಲ್ಲ ಕಡೆ ಕವರ್ ಮಾಡಿ ನಾವು ಲಕ್ನೋ ಸಿಟಿನ ಹಾಗೇ ವೀಕ್ಷಣೆ ಮಾಡಿ ಮೈ ತುಂಬಿಸ್ಕೊಂಡು ಅಲ್ಲಿಂದ ಆಗ್ರಾ ಕಡೆಗೆ ಹೊರಟ್ವಿ. ಆಗ್ರಾ ಸೂಪರ್ ಎಕ್ಸ್ಪೋರ್ಟ್ ಹೈವೇಗೆ ಎಂಟ್ರಿ ಆದ್ವಿ. ಅಲ್ಲಿ ಒಂದು ಗಾಡಿಗೆ 300 ರುಪೀಸು. ಅಂದರೆ ಕಾರ್ಗಳಿಗೆಲ್ಲ ಜಾಸ್ತಿನೇ ಇದೆ, ಬರೀ ಬೈಕ್ಗಳಿಗೆ ನಾವು ಅಲ್ಲಿ ಮಾತ್ರ ಟೋಲ್ ಕಟ್ಟಿದ್ದು. ಇನ್ನೆಲ್ಲೂ ಕರ್ನಾಟಕ ಟು ಡೆಲ್ಲಿ ಎಲ್ಲೂ ನಾವು ಕಟ್ಟಿಲ್ಲ. ಒಂದು ಟೋಲ್ ಅಂತ ಏನೂ ಇಲ್ಲ, ಯಾರೂ ಒಂದು ಕೈ ಕೂಡ ಅಡ್ಡ ಹಾಕಲಿಲ್ಲ. ಹಾಗೆ ಹೋಗ್ಬಿಟ್ಟು ಬಂದ್ವಿ. ಟೋಲ್ ಹತ್ರ ನಾವು ಹೋಟೆಲ್ ಇತ್ತು, ಅಲ್ಲಿ ತಿಂಡಿ ಮಾಡಿಕೊಂಡು ನಾವು ತಾಜ್ ಮಹಲ್ ಎಂಟ್ರಿ ಆದ್ವಿ. ತಾಜ್ ಮಹಲ್ ಗೇಟ್ ಇದ್ದು, ಅಲ್ಲಿಗೆ ಎಂಟ್ರಿ ಆದ ತಕ್ಷಣ ಎಲ್ಲ ವೀಕ್ಷಣೆ ಮಾಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ನಾನು ಒಂದು ರೌಂಡ್ ಹಾಕಿದೆ. ಹೇಗಿದೆ ತಾಜ್ ಮಹಲ್ ಎಂಟ್ರಿ ಆಗಿಬಿಟ್ಟೆ, ನಾನು ತಾಜ್ ಮಹಲ್ ನೋಡಿದೆ ಅಂತ. ಚಿಕ್ಕದ್ರಲ್ಲಿ ತಾಜ್ ಮಹಲ್ ಹೀಗಿರುತ್ತೆ ಹಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ. ಹಾಗೆ ತಾಜ್ ಮಹಲ್ನ ನಾನು ನೋಡಿ ಅವ್ರದ್ದು ಒಂದು ಫೋಟೋ ಕ್ಲಿಕ್ ಮಾಡಿದೆ. ಆಮೇಲೆ ಇಬ್ಬರು ಗಂಡ ಹೆಂಡ್ತಿ ಕೈ ಇಟ್ಕೊಂಡು ಒಂದು ಪೋಸ್ ಕೊಟ್ಟರು, ನಾವು ಒಂದು ಪೋಸ್ ಕೊಟ್ವಿ, ಕ್ಲಿಕ್ ಮಾಡ್ಕೊಂಡ್ವಿ ಫೋಟೋನ. ಒಳಗಡೆ ಎಲ್ಲ ಹೋದ್ವಿ. ನಾವು ತಾಜ್ ಮಹಲಿಂದ ನಮ್ಮ ಮುಂದಿನ ಪಯಣ ಮಥುರಾದ ಶ್ರೀಕೃಷ್ಣನ ಪ್ರೇಮ ಮಂದಿರದ ಕಡೆಗೆ. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಹೇಳಿ. ಥ್ಯಾಂಕ್ ಯು.